ಅಲ್ಲ ಸ್ವಲ್ಪ ರೈತರಿಗೆ ಅರಿವಾಗಲಿ ಇತ್ತು ಸರ್. ಇದು ಮಾವು ಬೆಂಬಲ ಬೆಲೆ ಯಾವತ್ತು ಅಲ್ಲ ನೀವು ಹೇಳಿ ಪರವಾಗಿಲ್ಲ. ನಾವು ಇದು ರೈತರಿಗೆ ಇದು ಮಾಡೋದಕ್ಕೆ ಅಷ್ಟೇ, ಮಾಹಿತಿ ಕೊಡೋದಕ್ಕೆ, ರೈತರಿಗೆ ಮಾಹಿತಿ ಕೊಡೋದಕ್ಕೆ. ನೀವು ಜನರಲ್ ಆಗಿ ಹೇಳಿ ಪರವಾಗಿಲ್ಲ. 26ರಿಂದ ಈಗ ಎಷ್ಟು ದಿನ ಇರುತ್ತೆ ಸರ್? ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದು ಮೇಡಮ್ ಅಂತ ಕೇಳಿ, ಅದಕ್ಕೆ ಹೇಳ್ತಾರೆ ನಿಮಗೆ. ಮೇಡಮ್ ಹತ್ರ ಅಲ್ಲ ನಾನು ಕೇಳ್ತೀನಿ, ಅಲ್ಲಿ ಹೋಗ್ತೀವಿ. ಸೆಕ್ರೆಟರಿ ಅವರು ಜವಾಬ್ದಾರಿ ಇದಕ್ಕೆಲ್ಲ. ಡಾಟಾ ಎಂಟ್ರಿ ಆಪರೇಟರ್ ಬರೋದು ನಿಮಗೆ. ಸೆಕ್ರೆಟರಿ ಮೇಡಮ್ ಇದ್ದಾರೆ, ಅದಕ್ಕೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಪೂರ್ತಿ. ಓಕೆ ಅದು ಕೇಳಿ. కాయలు ఎత్తుకొని వస్తే మీరు పాణి మీ ఆధార్ కార్డు ఇవంతా ఇస్తే రిజిస్ట్రేషన్ చేసుకొని మళ్ళా మీ ఎంత అని ఇచ్చేసేదే, రేట్ ఫిక్స్ అయ్యేదే. బెంబల బెల ఎంత ఘోషణ చేయంటారు తెలుసా? మీరు అడగాలి కదా. ఏమో 4 రూపాయలు అంట కేజీకి. 2 టన్నులు ఇస్తారంట ఎకరాకి 2 టన్ను. 2 టన్ను ಒಂದು ಎಕರೆ 2 ಟನ್ ತಗೊಂತಾರೆ ಅವರು ಅಷ್ಟೇ. ಅದಕ್ಕೆ ಬೆಂಬಲ ಬೆಲೆ. ಇದು ನಾವು ತಿಪ್ಪೆಗೆ ಹಾಕ್ಬೇಕು ಅಷ್ಟೇ. ಅಲ್ಲ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದ್ದಾರೆ? 4,000 ಕೊಡ್ತಾರೆ. ಕ್ವಿಂಟಾಲ್ 1,000 ರೂಪಾಯಿ, 1,000 ಎಕರೆಗೆ 4,000 ಕೊಡ್ತಾರೆ ಸರ್. ಎಕರೆಗೆ 4,000. 2 ಟನ್. 2 ಟನ್ ಇದು ಇನ್ನೊಂದು ಸರ್, ಮಾವು ಅಂತ ಬಂದಿದ್ರೆ ಮಾತ್ರ ಕೊಡ್ತಾರಂತ ಅವರು. ಪಾಣಿಯಲ್ಲಿ ಬೆಳೆ ಸಮೀಕ್ಷೆ ಮಾಡೋಕ್ಕೆ ಬರ್ತಾರಲ್ವ, ಅವ್ರಿಗೆ ನೋಡಿ ಅವರೇ ಅಂತ ಹಾಕಿದ್ದಾರೆ. ನಾವು 35 ವರ್ಷ ಆಗಿದೆ ನಮ್ಮ ಗಿಡಗಳಿಗೆ ಮಾವಿನ ತೋಟ. ಬೇಕಾದ್ರೆ ಬನ್ನಿ, ಕಾಯಿಲೆ ರೋಡಲ್ಲಿ ಮೇನ್ ರೋಡಲ್ಲೇ ಇದೆ, ಅವರೇ ಅಂತ ಹಾಕಿದ್ದಾರೆ. ಇರೋದು ಮಾವಿನ ಗಿಡ. ಅದು ಇವರು ಸಮೀಕ್ಷೆ ಮಾಡಕ್ ಬಂದಾಗ ಅದು ಚೇಂಜ್ ಮಾಡಿಲ್ವಾ ಅವರು? ಗೊತ್ತಾಗಲ್ಲ ಸರ್. ಸೆಕ್ರೆಟರಿ ಆಗಲಿ ಬರಲ್ಲ ಸರ್, ಸೆಕ್ರೆಟರಿ ಬರಲ್ಲ, ಹಳ್ಳಿಗೆ ಬರಲ್ಲ ಅವರು. ವೈಜ್ಞಾನಿಕ ರೀತಿಯಲ್ಲಿ ಅವರು ಪರಿಶೀಲನೆ ಮಾಡ್ಕೊಂಡು ಇಷ್ಟೊತ್ತಲ್ಲಿ ಜಗಳ ಮಾಡ್ಕೊಂಡು ಹೋದ್ರು ಅವ್ರು ಪಾಪ. ಈಗ 30 ವರ್ಷದಿಂದ ಬೆಳೆ ಇದೆ ಅಂದ್ರೆ ಅದನ್ನ ಚೇಂಜ್ ಬದಲಾವಣೆ ಮಾಡ್ಬೇಕಲ್ಲ. ಇನ್ನು ಅವರೇ ತೆಂಗು ಮಾವು ಇದೆಲ್ಲ ಇದ್ರೆ ಹೆಂಗೆ? ಮಾವು ಅಂತ ಇರ್ಬೇಕು. ಅದು ಅವ್ರೇ ಅಂತ ಹಾಕಿಬಿಡ್ತಾರೆ. ಮಾವು ಬಿಟ್ಬಿಟ್ಟು ಅವರೇ ಹಾಕಿರ್ತಾರೆ. ಅಲ್ಲ ಗಿಡಗಳಿತ್ತಲ್ಲ ಅವಾಗ. ಮತ್ತೆ ಶೇಂಗಾ ಅವು ಇವೆಲ್ಲ ಹಾಕಿದ್ರೆ ಅವಾಗ ತೊಂದರೆ ಆಗುತ್ತೆ, ಅವಾಗ ತಗೊಳ್ಳಲ್ಲ ಅವರು. 35 ವರ್ಷ ಗಿಡಕ್ಕೆ ಮಾವಿನ ಗಿಡ ಇನ್ನೇನು ಬೇರೆ ಬೆಳೆ ಮಾಡೋಕ್ಕಾಗಲ್ಲ. ಬರೀ ಮಾವು ಅಷ್ಟೇ. ಮಾವಿನ ಗಿಡದಲ್ಲಿ ಅವರೇ ರಾಗಿ ಇಲ್ಲ ಜೋಳ ಹಾಕ್ಬಿಟ್ರೆ ಅದಕ್ಕೆ ಗೊಬ್ಬರ ಹಾಕ್ತಿವಿ. ಅದು ಮಚ್ಚೆ ಬರುತ್ತೆ, ಕಾಯಿ ನೀಟ್ನೆಸ್ ಬರಲ್ಲ, ಮಚ್ಚೆ ಬರುತ್ತೆ, ಬೆಳೆ ಹೋಗ್ಬಿಡುತ್ತೆ. ಅದಕ್ಕೆ ನಾವೇನು ಹಾಕಿಲ್ಲ ಅಂತ ಅವ್ರು ಕೂಡ ಅವರೇ ಅಂತ ಹಾಕಿದ್ದಾರೆ. ಈಗ ಇದು ಇಲ್ಲಿ ತಗೊಂತಾರ ಅವರು, ಅಲ್ಲಿ ಮಾವು ಅಂತಿದ್ರೆ ಮಾತ್ರ ತಗೊಂತಾರೆ. ಎಕರೆಗೆ ಏನಂದ್ರೆ ಬೆಳೆ ಹತ್ರ ಬನ್ನಿ, ಬೆಳೆ ನೋಡಿ, ಬೆಳೆ ಇದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ಕನ್ನತ್ತ ಊರು ಯಾವುದು? ಕನ್ನತ್ತ ಸರ್. ಕನ್ನತ್ತ. ಹೆಸರು ಶ್ರೀನಿವಾಸ. ನೋಡಿ ಸರ್, ಸೆಕ್ರೆಟರಿ ಊರಿಗೆ ಬರಲ್ಲ, ಬೆಳೆ ಸಮೀಕ್ಷೆ ಮಾಡಲ್ಲ. ನಿಮ್ಮ ಸೆಕ್ರೆಟರಿ ಯಾರು? ನಮ್ಮ ಸೆಕ್ರೆಟರಿ ಯಾರಂತ ಗೊತ್ತೇ ಇಲ್ವಾ? ಬರೋದಿಲ್ಲ. ಯಾರ ಅಲ್ಲಿ ಸ್ಥಳೀಯರಿಗೆ ಒಬ್ರಿಗೆ ಹೇಳಿರ್ತಾರೆ, ಅವ್ರು ಬಂದು ಏನೋ ನೋಡ್ಕೊಂಡು ಹೋಗಿ ಅಪ್ಡೇಟ್ ಮಾಡಿ ಕಳಿಸ್ಬಿಡ್ತಾರೆ ಮೊಬೈಲಲ್ಲಿ. GPS ಮಾಡ್ತೀವಿ.